ಬಣ್ಣದ ಓಕುಳಿಯನ್ನು ಕೇಳಾಡಿದ್ರೆ ಅಗಸ್ತ್ಯ ರಕ್ತದ ಓಕುಳಿಯ ಸಮರಕ್ಕೆ ಸಿದ್ಧನಾಗಿದ್ದಾನೆ. ಫಿಟ್ನೆಸ್ ಸ್ಟುಡಿಯೋನ ಅರುಣ್ ಮತ್ತು ವಿವೇಕ್ ಅವರು ತುಂಬ ಕಷ್ಟಪಟ್ಟು ಜನಕ್ಕಾಗಿ ಎಕ್ಸಸೈಸ್ ಮಾಡಿ ಆರೋಗ್ಯಗಳನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ಅದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಅವರು ಇನ್ನೂ 16 ಜಿಮ್ಗಳನ್ನು ಮಾಡಿ ಎಲ್ರಿಗೂ ಒಳ್ಳೆ ಜಿಮ್ಗಳನ್ನು ಕೊಟ್ಟು ಅವರಿಗೆ ಆರೋಗ್ಯಗಳನ್ನು ಕಾಪಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಎಲ್ಲರೂ ಅವರಿಗೆ ಸಹಕರಿಸಬೇಕು. ಎಲ್ಲ ದೇವರ ಆಶೀರ್ವಾದಗಳು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ನೋಡಿ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಎಕ್ವಿಪ್ಮೆಂಟ್ಸ್ ನಾನೆಲ್ಲೂ ನೋಡಿಲ್ಲ. ನಾನು ತುಂಬ ಜಿಮ್ ಹೋಗಿದ್ದೀನಿ. ತುಂಬ ದೊಡ್ಡದಾಗಿದೆ ಜಿಮ್ಮು. ಸೊ ಚನ್ನಪುರ ನಿಮಗೆ ಎಲೆಕ್ಟ್ರಾನಿಕ್ ಇಲ್ಲ, ನಮ್ಮ ಸರೌಂಡಿಂಗ್ ಯಾರೇ ಇದ್ರೂ ಬಂದು ಸೇರ್ಕೊಳ್ಳಿ. ತುಂಬ ಚೆನ್ನಾಗಿ ಟ್ರೈನ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಜಿಮ್ಮು. ಎಲ್ಲೂ ಈ ಥರ ಎಕ್ವಿಪ್ಮೆಂಟ್ ನಿಜವಾಗ್ಲೂ ನೋಡಿಲ್ಲ ನಾನು. ತುಂಬ ಚೆನ್ನಾಗಿದೆ. ಕಂಗ್ರ್ಯಾಚುಲೇಷನ್, ಒಳ್ಳೆಯದಾಗಲಿ ನಿಮಗೆ. ತುಂಬ ಚೆನ್ನಾಗಿ ಹೋಗಲಿ. ಒಂದು ಬ್ರಾಂಚ್ ಅಲ್ಲ, ಇನ್ನೂ ಒಂದು 4-5 ಒಂದು 10 ಬ್ರಾಂಚ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ಈ ಚಂದಾಪುರ ಸರ್ಕಲಲ್ಲಿ ನಮ್ಮ ತಂದೆ ಮಗನಾಗಿರ್ತಾರೆ ನನ್ನ ಮಾಮಯ್ಯ ಅರುಣ್ ಮತ್ತು ವಿವೇಕ್ ಅವರು ಒಂದು ಟೈಗರ್ ಒಂದು ಫಿಟ್ನೆಸ್ಸನ್ನು ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಯಾಕಂದರೆ ಆರೋಗ್ಯವೇ ನಮ್ಮ ಭಾಗ್ಯ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇಂಥ ಒಂದು ವ್ಯಾಯಾಮ ಶಾಲೆ ಮುಖ್ಯವಾಗಿದೆ. ಹಾಗಾಗಿ ನನ್ನ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಾ ಮತ್ತು ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಎಲ್ಲರೂ ಬಂದು ಈ ಒಂದು ಸದುಪಯೋಗ ಪಡ್ಕೊಳ್ಳಿ. ಚಂದಾಪುರ ಒಂದು ಸರ್ಕಲಲ್ಲಿ ತುಂಬ ಸುಂದರವಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಒಂದು ವ್ಯಾಯಾಮ ಶಾಲೆ ಆಗಿದೆ. ಇದನ್ನು ಮಾಡಿರ್ತಕ್ಕಂಥ ಮಾಲೀಕರಾಗಿರ್ತಕ್ಕಂಥ ಅರುಣ್ ಮತ್ತು ವಿವೇಕರು ಅಂತೆಲ್ಲ ಭಾಳ ಚೆನ್ನಾಗಿ ನಡೆಸ್ಕೊಡ್ತಾರೆ. ಅದು ಸದುಪಯೋಗ ಮಾಡಿಕೊಂಡು ಎಲ್ಲ ಆರೋಗ್ಯವನ್ನು ಕಾಪಾಡ್ಕೊಬೇಕಂತ ಈ ಮೂಲಕ ತಮ್ಮಲ್ಲಿ ಮಾಡಿದ್ರಿ. ಟೈಗರ್ ಫಿಟ್ನೆಸ್ ಸ್ಟುಡಿಯೋ ಅಂತ ಇದು ನಮ್ಮ ಇಡೀ ಆನೇಕಲ್ ತಾಲೂಕಲ್ಲೇ ತುಂಬ ದೊಡ್ಡ ಮಟ್ಟದಾಗ ಮಾಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಸಹಕಾರ ತುಂಬ ಬೇಕು ನಮಗೆ. ಸರ್ ಇದರಲ್ಲಿ ಏನಿಲ್ಲ ಅಂತ ಕೇಳಿ, ಬೇರೆದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ಬರ್ತಾನೆ ನಿಮಗೆ ಇಂಟೀರಿಯರ್ ವರ್ಕ್ ನೋಡ್ಬೋದು. ಇದು ಬಿಟ್ಟು ನಿಮಗೆ ಮೆಟೀರಿಯಲ್ ವರ್ಕೌಟ್ ನೋಡ್ಬೋದು. ಯಾವ ಮೆಟೀರಿಯಲ್ಸ್ ಇದೆ, ಯಾವ ಥರ ಕ್ವಾಲಿಟಿ ಇದೆ, ಯಾವ ಥರ ಗೇಜ್ ಇದೆ ಅಂತ. ಇನ್ನೊಂದು ನಿಮಗೆ ಈಗ ಎಲ್ಲಿಂದ ವರ್ಕೌಟ್ ಮಾಡಿ ನೀವು ಹೊರಗಡೆ ಹೋಗಿ ಫುಡ್ ತಿನ್ನೋಂಥ ಅವಶ್ಯಕತೆ ಇರೋಲ್ಲ. ನಿಮಗೆ ಜಿಮ್ಮಲ್ಲಿ ಎಲ್ಲ ಥರ ಫುಡ್ ಸಿಗುತ್ತೆ. ಡಯಟ್ ಫುಡ್, ಚಿಕನ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ಜಿಮ್ಮಲ್ಲೇ ಸಿಗುತ್ತೆ. ಮತ್ತು ಇನ್ನೊಂದು ನಿಮಗೆ ಸ್ಟೀಮ್ ಸಹ ಇರುತ್ತೆ. ಇಲ್ಲಿ ಜಿಮ್ಮಲ್ಲಿ ಸ್ಟೀಮ್ ಇರುತ್ತೆ. ನೀವು ಆರಾಮಾಗಿ ಬಂದು ಇಲ್ಲೇ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಹೊರಗಡೆ ಹೋಗ್ಬೋದು. ಆ ಥರ ಫೆಸಿಲಿಟಿ ಇದೆ ಸರ್. ತಿಂಗಳ ಲೆಕ್ಕದಲ್ಲೂ ಇದೆ, 3 ತಿಂಗಳಿಗೂ ಇದೆ, 6 ತಿಂಗಳಿಗೂ ಇದೆ, 1 ವರ್ಷದ್ದು ಇದೆ ಸರ್. ಸರ್ ಇದು ಯಾವ ಥರ ಟ್ರೈನ್ ಅಪ್ ಅಂದರೆ ಇಲ್ಲಿ ಸರ್ ಇಲ್ಲೆಲ್ಲ ಸಿಸ್ಟಮಲ್ಲಿ ಸರ್ ಎಲ್ಲ ಸಿಸ್ಟಮ್ ಅಪ್ಡೇಟ್ ಬರುತ್ತೆ. ನಿಮ್ಗೆ ಬಂದು ನಾನು ಕೋಚರ್ ಹತ್ರ ಬಂದು ನನಗೆ ಶೋಲ್ಡರ್ ವರ್ಕೌಟ್ ಹೇಳ್ಕೊಡಿ ಅಂತ ಏನೂ ಕೇಳೋ ಥರ ಇರಲ್ಲ. ಎಲ್ಲ ನಿಮ್ಮ ಮೊಬೈಲ್ಗೆ ಅಪ್ಡೇಟ್ ಬಂದ್ಬಿಡುತ್ತೆ. 1 ವೀಕ್ ವರ್ಕೌಟ್ ಇರುತ್ತೆ, ಅದು ನಿಮ್ಮ ಮೊಬೈಲ್ ಬರುತ್ತೆ. ಡಯಟ್ ಸಹ ನಿಮ್ಮ ಮೊಬೈಲ್ಗೆ ಬರುತ್ತೆ. ಅದು ನೀವು ಕೋಚರ್ಗೆ ತೋರಿಸಿದ್ರೆ ಸಾಕು, ಅವ್ರು ನಿಮಗೆಲ್ಲ ಹೇಳ್ಕೊಡ್ತಾರೆ, ಎಲ್ಲ ತಿಳಿಸ್ಕೊಡ್ತಾರೆ. ಎಲ್ಲರೂ ಬಂದು ಒಮ್ಮೆ ಒಂದ್ಸರಿ ಭೇಟಿ ಕೊಡಿ ಟೈಗರ್ ಫಿಟ್ನೆಸ್ ಸ್ಟುಡಿಯೋಗೆ. ನಮ್ಮನ್ನ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಇಲ್ಲಿ ಎಲ್ಲ ಇರುತ್ತೆ, ಎಲ್ಲ ಆಪ್ಷನ್ ಇರುತ್ತೆ ನಿಮಗೆ. ನೋಡಿ ಅಷ್ಟೊಂದು ದೊಡ್ಡದು 9000 ಸ್ಕ್ವೇರ್ ಫೀಟ್ 10,000 ಸ್ಕ್ವೇರ್ ಫೀಟ್ ಅಷ್ಟೊಂದು ದೊಡ್ಡದು ಈ ಅಕ್ಕಪಕ್ಕ ಇರಲ್ಲ. ಮತ್ತು ಕ್ವಾಲಿಟಿಗಳು ಜಿಮ್ ಎಕ್ವಿಪ್ಮೆಂಟ್ಸ್ ಕ್ವಾಲಿಟಿಗಳು ತುಂಬ ಚೆನ್ನಾಗೈತೆ. ಮತ್ತು ಇದು ಇಲ್ಲಿ ಗ್ರೂಪ್ ಫಿಟ್ನೆಸ್ ಐತೆ, ಗ್ರೂಪ್ ಕ್ಲಾಸಸ್ ಐತೆ, ಟ್ರೈನರ್ಸು ಇರುತ್ತೆ, ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಮತ್ತು ಕಿಚನು ಐತೆ, ನೀವು ಎಲ್ಲ ಇಲ್ಲಿ ರೆಡಿ ಮಾಡಿ ತಿನ್ಬೋದು, ಅಂತಂದರೆ ಇಲ್ಲ ಎಲ್ಲ ಐತೆ. ಮತ್ತು ಫಿಟ್ನೆಸ್ ಬಗ್ಗೆ ಏನು ಹೇಳೋದು, ಫಿಟ್ನೆಸ್ ಬಗ್ಗೆ ಎಲ್ರಿಗೂ ಫಿಟ್ ಆಗಿರಿ, ಹಿಂಗೆ ಫಿಟ್ ಆಗಿರಬೇಕು. ಯಾಕೆಂದರೆ ಈಗ ಎನ್ವೈರನ್ಮೆಂಟ್ ಹಂಗೆ ಆಯಿತು ಅಂತ ಎಲ್ರಿಗೂ ಬರೀ ಹುಷಾರಿರಲ್ಲ, ಸರಿ ಇರಲ್ಲ, ಮತ್ತು ಹೆಲ್ತ್ ಅಷ್ಟೊಂದು ಚೆನ್ನಾಗಿರಲ್ಲ. ಇದಕ್ಕೆ ಫಿಟ್ನೆಸ್ ಬಗ್ಗೆ ಒಂದು ಚೂರು ಎಲ್ರಿಗೂ ಚೂರು ಡೆಡಿಕೇಟ್ ಇರಬೇಕು. ಮತ್ತು ಬನ್ನಿ ಎಲ್ರಿಗೂ ಹಿಂಗೆ ಇದು ಈ ಜಿಮ್
ಜಾಯಿನ್ ಮಾಡೋಣ ಎಲ್ರಿಗೂ. ನಾನೇ ಇರ್ತೀನಿ. ಮತ್ತು ನಾನು ಮಿಸ್ಟರ್ ವರ್ಲ್ಡ್, ಮಿಸ್ಟರ್ ಏಷ್ಯಾ, ಮಿಸ್ಟರ್ ವರ್ಲ್ಡ್ 2 ಟೈಮ್, ಮಿಸ್ಟರ್ ಏಷ್ಯಾ ಒನ್ ಟೈಮ್, ಮಿಸ್ಟರ್ 11 ಟೈಮ್ ಮಿಸ್ಟರ್ ಕರ್ನಾಟಕ ಮಾಡಿದ್ದೀನಿ. ಮತ್ತು ನಾನು ಹೇಳ್ತೀನಿ ಇಲ್ಲಿ ಬನ್ನಿ ಎಲ್ರಿಗೂ. ನಂತರ ಸರ್ ಏನು ಇಲ್ಲ, ಹಂಗೆ ಏನು ಇಲ್ಲ, ನೀವು ಮಾಡ್ತಾ ಹೋಗ್ಬೇಕು ಅಷ್ಟೇ. ಫಿಟ್ನೆಸ್ ಹಿಂಗೆ ಒಂದಿನಕ್ಕೆ ಬರಲ್ಲ, ಅಟ್ಲೀಸ್ಟ್ ಮಾಡ್ತಾ ಹಂಗೆ ಬರುತ್ತೆ. ನಂದು 20 ವರ್ಷ ಆಯಿತು ಫಿಟ್ನೆಸ್ ಲೈಫ್ ಸ್ಟೈಲಲ್ಲಿ, 20 ವರ್ಷ ಆಯಿತು ನಂದು. ಬಟ್ ಎಲ್ರಿಗೂ ಹಂಗೆ ಆಗತ್ತೆ ಹಂಗೆ ಇಲ್ಲ, ಹಿಂಗೆ ಮಾಡ್ತಾ ಬರುತ್ತೆ. ಒಂದು ಅಲ್ಲ, ಏನಕ್ಕೆ ಬಿಡಬೇಕು, ಅದು ಒಂದು ಲೈಫ್ ಸ್ಟೈಲ್, ಹಿಂಗೆ ಹೋಗ್ಬೇಕು. ಫಿಟ್ನೆಸ್ ಬಗ್ಗೆ ಹಂಗೆ ಇಲ್ಲ, ನೀವು ಒಂದಿನ ಮಾಡ್ತೀರಾ ಒಂದಿನ ಮಾಡಕ ಅಲ್ಲ, ಹಂಗೆ ಇಲ್ಲ, ಡೈಲಿ ಆಗಿ ಮಾಡಬೇಕು. ಅಟ್ಲೀಸ್ಟ್ 5 ಡೇಸ್ ಇನ್ ಎ ವೀಕ್ ಹಿಂಗೆ ಮಾಡಿ, ಹಿಂಗೆ ಮಾಡ್ತಾ ಫಿಟ್ನೆಸ್ ಆಗಿರಿ. ಮತ್ತೆ ಇದು ಫಿಟ್ನೆಸ್ ಅದು ಒಂದಿನಕ್ಕೆ ಮಸಲ್ ಏನು ಬರಲ್ಲ, ಇದಕ್ಕೆ ಲಾಂಗ್ ಟೈಮ್ ಪುಷ್ ಮಾಡಬೇಕು. ಚೂರು ಲಾಂಗ್ ಟೈಮ್ ಏನಂದ್ರೆ ಲೈಫ್ ಲಾಂಗ್ ಮಾಡಿ. ಇದು ಒಂದು ಲೈಫ್ ಸ್ಟೈಲ್, ಡೈಲಿ ಆಗಿ ನೀವು ತಿಂತೀರಾ, ಇದೇ ಡೈಲಿ ಆಗಿ ಒಂದ್ಸ ಕೆಲಸ ಮಾಡಬೇಕು. ಅದು ಫಿಟ್ನೆಸ್ ಬಗ್ಗೆ 1 ಅವರ್ ಕೊಡ್ಬೇಕು ಅಷ್ಟೇ, ಅಷ್ಟೊಂದು ಏನೂ ಇಲ್ಲ. ಇದಕ್ಕೆ ಎಲ್ರಿಗೂ ಸರಿಯಾಗಿ ಮಾಡಿ, ಒಳ್ಳೇದಾಗಿರಿ. ಬಟ್ ಫಿಟ್ನೆಸ್ ಫಸ್ಟ್ ಆಲ್ವೇಸ್. ಥ್ಯಾಂಕ್ ಯು.